ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಅಶೋಕ್ ನಗರದಲ್ಲಿರೋ ಶಾಂತಿನಗರ ಶಾಸಕ ಹಾಗೆ ಪ್ರೆಸೆಂಟ್ ಬಿಡಿಎ ಚೇರ್ಮನ್ ಆಗಿರೋ ಎನ್.ಎ. ಹ್ಯಾರಿಸ್ ನಿವಾಸದ ಮೇಲೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇಡಿ ಅಧಿಕಾರಿಗಳು ದಿಢೀರ್ ರೇಡ್ ಮಾಡಿದ್ದಾರೆ. ಈ ಅನಿರೀಕ್ಷಿತ ಡೆವಲಪ್ಮೆಂಟ್ ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಸುಮಾರು 12 ಜನ ಇಡಿ ಅಧಿಕಾರಿಗಳ ಟೀಮ್ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ನಲಪಾಡ್ ಹೌಸ್ ಒಳಗೆ ಎಂಟ್ರಿ ಕೊಟ್ಟು ಪ್ರತಿಯೊಂದು ಫೈಲ್ಸ್ ಮತ್ತೆ ಡಿಜಿಟಲ್ ಎವಿಡೆನ್ಸ್ ಚೆಕ್ ಮಾಡ್ತಿದ್ದಾರೆ. ಮೊಹಮ್ಮದ್ ನಲಪಾಡ್ ಮತ್ತೆ ಅವರ ಸಹೋದರ ಒಮರ್ ಫರೂಕ್ ಇಬ್ರು ಈ ಇನ್ವೆಸ್ಟಿಗೇಷನ್ ನ ಪ್ರಮುಖ ವ್ಯಕ್ತಿಗಳು. ಶಾಸಕರ ಮಗನ ಮನೆಯಲ್ಲೇ ಇಷ್ಟೊಂದು ಹೈ ವೋಲ್ಟೇಜ್ ಸರ್ಚ್ ಆಪರೇಷನ್ ನಡೀತಿರೋದು ನೋಡಿದ್ರೆ ದಾಳಿಯ ಹಿಂದಿನ ಉದ್ದೇಶ ತುಂಬಾ ಸೀರಿಯಸ್ ಆಗಿದೆ. ಈ ಇಡೀ ಪ್ರೊಸೀಡಿಂಗ್ ಸುಮಾರು 17 ಬೇರೆ ಬೇರೆ ಲೊಕೇಶನ್ಸ್ ಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ನಡೀತಿರೋದು ನಿಜಕ್ಕೂ ಶಾಕಿಂಗ್ ವಿಚಾರ. ಬೆಳ್ಳಂಬೆಳಗ್ಗೆ ನಿದ್ದೆಯಿಂದ ಎದ್ದ ಮಂದಿಗೆ ಹ್ಯಾರಿಸ್ ಕುಟುಂಬದ ಮೇಲಿನ ಈ ದಾಳಿ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಅಧಿಕಾರಿಗಳು ಮನೆಯ ಪ್ರತಿಯೊಂದು ಮೂಲೆಯನ್ನ ಜಾಲಾಡ್ತಾ ಇದ್ದಾರೆ ಮತ್ತೆ ಮನೆಯ ಒಳಗಿದ್ದ ಪ್ರತಿಯೊಬ್ಬರ ಫೋನ್ ಸೀಸ್ ಮಾಡಿದ್ದಾರೆ. ಈ ದಾಳಿಯ ಹಿಂದೆ ಯಾವುದೋ ಹಳೆ ಹಗರಣದ ಕೊಂಡಿ ಇರೋದು ಈಗ ಕನ್ಫರ್ಮ್ ಆಗುತ್ತದೆ. ರಾಜ್ಯದ ಪ್ರಭಾವಿ ನಾಯಕನ ಮಗನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಇಷ್ಟೊಂದು ಅಗ್ರೆಸಿವ್ ಆಗಿ ಇಳಿದಿರೋದು ಬೇರೆ ಯಾವುದೋ ದೊಡ್ಡ ಸ್ಕ್ಯಾಮ್ಗೆ ಲಿಂಕ್ ಕೊಡ್ತಾ ಇದೆ. ಅಧಿಕಾರಿಗಳು ತಮ್ಮ ಜೊತೆ ತಂದಿರೋ ಲ್ಯಾಪ್ಟಾಪ್ಸ್ ಮತ್ತೆ ಸ್ಕ್ಯಾನರ್ಸ್ ನೋಡಿದ್ರೆ ಅವರು ಡಿಜಿಟಲ್ ಕರೆನ್ಸಿ ಜಾಡು ಹಿಡಿದು ಬಂದಿರೋದು ಪಕ್ಕಾ ಆಗ್ತಿದೆ. ಇಡೀ ಏರಿಯಾದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರೋದ್ರಿಂದ ಸಾರ್ವಜನಿಕರಲ್ಲಿ ಕೌತುಕ ಹೆಚ್ಚಾಗಿದೆ. ಹ್ಯಾರಿಸ್ ಬೆಂಬಲಿಗರು ಮನೆಯ ಮುಂದೆ ಜಮಾಯಿಸ್ತಾ ಇದ್ದು ಪರಿಸ್ಥಿತಿ ತುಂಬಾ ಹೈಪ್ ಆಗ್ತಾ ಇದೆ. ಸ್ನೇಹಿತರೆ, ಈ ಇಡೀ ದಾಳಿಯ ರೂಟ್ ಮ್ಯಾಪ್ ಇರೋದೇ ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ ಅನ್ನೋ ಮಾಯಾಲೋಕದಲ್ಲಿ ಅನ್ನೋದು ಓಪನ್ ಸೀಕ್ರೆಟ್. ಬಿಟ್ ಕಾಯಿನ್ ಅಂದ್ರೆ ಇದೊಂದು ಡಿಜಿಟಲ್ ಅಸೆಟ್ ಆಗಿದ್ದು ಯಾವುದೇ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ನಲಪಾಡ್ ಫ್ಯಾಮಿಲಿಗೆ ಈ ಬಿಟ್ ಕಾಯಿನ್ ಸ್ಕ್ಯಾಮ್ ನಲ್ಲಿ ಕನೆಕ್ಷನ್ ಇದೆ ಅನ್ನೋ ಆರೋಪ ಮೊದಲಿಂದಲೂ ಕೇಳಿ ಬರ್ತಾನೆ ಇತ್ತು. ಈಗ ಇಡೀ ಅಧಿಕಾರಿಗಳು ನಲಪಾಡ್ ಮತ್ತೆ ಅವರ ಸಹೋದರ ಈ ಕಳ್ಳತನದ ಬಿಟ್ ಕಾಯಿನ್ಗಳ ಲಾಭ ಪಡೆದಿದ್ದಾರೆ ಅನ್ನೋ ಪಕ್ಕ ಇನ್ಫಾರ್ಮೇಶನ್ ಮೇಲೆ ದಾಳಿ ಮಾಡಿದ್ದಾರೆ. ಈ ಸ್ಕ್ಯಾಮ್ ನಲ್ಲಿ ಜನರೇಟ್ ಆದ ಪ್ರೊಸೀಡ್ ಆಫ್ ಕ್ರೈಮ್ ಅಥವಾ ಅಕ್ರಮ ಹಣ ನಲಪಾಡ್ ಫ್ಯಾಮಿಲಿಗೆ ವರ್ಗಾವಣೆ ಆಗಿದೆ ಅನ್ನೋದು ತನಿಖಾ ಸಂಸ್ಥೆಯ ಬಲವಾದ ಅನುಮಾನ. ಹ್ಯಾಕರ್ಸ್ ಕದ ಬಿಟ್ ಕಾಯಿನ್ಗಳನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಲೇಯರಿಂಗ್ ಮೂಲಕ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ನಲಪಾಡ್ ಫ್ಯಾಮಿಲಿ ಮೆಂಬರ್ಸ್ ಈ ಅಕ್ರಮ ಹಣದ ನೇರ ಬೆನಿಫಿಷಿಯರ್ಸ್ ಆಗಿದ್ದಾರೆ ಅಂತ ಇಡಿ ತನ್ನ ಪ್ರಾಥಮಿಕ ತನಿಖೆಯಲ್ಲಿ ಫೈಂಡ್ ಔಟ್ ಮಾಡಿದೆ. ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ನಡೆದಿರೋ ಈ ಹೈಫೈ ಟ್ರಾನ್ಸಾಕ್ಷನ್ ಈಗ ಹ್ಯಾರಿಸ್ ಪುತ್ರನಿಗೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಬಿಟ್ ಕಾಯಿನ್ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕೋಟಿ ಇರೋದ್ರಿಂದ ಈ ಹಗರಣದ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ತನಿಖಾಧಿಕಾರಿಗಳು ಈಗ ನಲಪಾಡ್ ಫ್ಯಾಮಿಲಿಯ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಮತ್ತೆ ವಿದೇಶಿ ಹಣದ ಹರಿವಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕ್ತಾ ಇದ್ದಾರೆ. ಈ ಕ್ರಿಪ್ಟೋ ಕರೆನ್ಸಿ ಹಗರಣದಲ್ಲಿ ಭಾಗಿಯಾಗಿರೋದು ಕೇವಲ ನಲಪಾಡ್ ಮಾತ್ರವಲ್ಲ, ಇನ್ನೂ ಕೆಲವು ಪ್ರಭಾವಿ ನಾಯಕರಿದ್ದಾರೆ ಅನ್ನೋದು ಕೆಲವು ಸೋರ್ಸಸ್ ಇಂದ ಕೇಳ್ಬರ್ತಾ ಇದೆ. ಈ ಪ್ರಕರಣದ ತನಿಖೆ ಆಳವಾಗಿ ಹೋದಂತೆಲ್ಲ ಇನ್ನೂ ಹೆಚ್ಚಿನ ಸತ್ಯಗಳು ಹೊರಬರಲಿವೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಥವಾ PMLA ಅಡಿಯಲ್ಲಿ ಈ ಕೇಸ್ ಈಗ ಬುಕ್ ಆಗಿದೆ. ನಲಪಾಡ್ ಅವರಿಗೆ ಈ ಬಿಟ್ ಕಾಯಿನ್ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ದಿದ್ರು ಅದರ ಹಿಂದಿರೋ ಮಾಸ್ಟರ್ ಮೈಂಡ್ ಜೊತೆ ಸೀಕ್ರೆಟ್ ಒಪ್ಪಂದ ಇತ್ತು ಅನ್ನೋದು ಈಗಿನ ಚರ್ಚೆ. ಅಸ್ತಿಗೆ ಈ ಬಿಟ್ ಕಾಯಿನ್ ದಂಧೆಯಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಇಡೀ ಬಿಟ್ ಕಾಯಿನ್ ಸ್ಕ್ಯಾಮ್ ನ ಕಿಂಗ್ ಪಿನ್ ಅಂದ್ರೆ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ. ಈ ಶ್ರೀಕಿ ಒಬ್ಬ ಇಂಟರ್ನ್ಯಾಷನಲ್ ಲೆವೆಲ್ ಹ್ಯಾಕರ್ ಆಗಿದ್ದು ಸರ್ಕಾರದ ವೆಬ್ಸೈಟ್ ಗಳನ್ನೇ ಹ್ಯಾಕ್ ಮಾಡೋ ತಾಕತ್ತು ಹೊಂದಿದ್ದ ಕ್ರಿಮಿನಲ್. ಕರ್ನಾಟಕ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಹ್ಯಾಕ್ ಮಾಡಿ ಸುಮಾರು 11 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದ. ಅಷ್ಟೇ ಅಲ್ಲದೆ ವಿದೇಶಿ ಬಿಟ್ ಕಾಯಿನ್ ಎಕ್ಸ್ಚೇಂಜ್ ಸೈಟ್ಸ್ ಹ್ಯಾಕ್ ಮಾಡಿ ಸಾವಿರಾರು ಬಿಟ್ ಕಾಯಿನ್ ಗಳನ್ನ ಕದ್ದಿರೋ ಆರೋಪ ಇವನ ಮೇಲಿದೆ. ಶ್ರೀಕಿ ಮತ್ತೆ ಮೊಹಮ್ಮದ್ ನಲಪಾಡ್ ಮಧ್ಯೆ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇತ್ತು ಅನ್ನೋದು ಈಗ ಇಡಿ ರೇಡ್ಗೆ ಮೇನ್ ರೀಸನ್ ಆಗಿದೆ. ಶ್ರೀಕಿ ಕದ್ದ ಬಿಟ್ ಕಾಯಿನ್ ಗಳನ್ನ ನಲಪಾಡ್ ಅಂಡ್ ಟೀಮ್ ಐಷಾರಾಮಿ ಜೀವನ ನಡೆಸೋಕೆ ಮತ್ತೆ ಪಾರ್ಟಿಗಳಿಗೆ ಯೂಸ್ ಮಾಡ್ತಿದ್ರು ಅನ್ನೋ ಆಪಾದನೆ ಇದೆ. ಈತ ಕೇವಲ ಹ್ಯಾಕಿಂಗ್ ಮಾತ್ರ ಅಲ್ಲದೆ ಡ್ರಗ್ಸ್ ಮತ್ತೆ NDPS ಆಕ್ಟ್ ಅಡಿಯಲ್ಲಿ ಕೂಡ ಅರೆಸ್ಟ್ ಆಗಿದ್ದ. ಶ್ರೀಕಿ ಹ್ಯಾಕಿಂಗ್ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಪೇಮೆಂಟ್ ಗೇಟ್ವೇಗಳನ್ನ ಬೈಪಾಸ್ ಮಾಡಿ ಮನಿ ಲಾಂಡ್ರಿಂಗ್ ಮಾಡ್ತಿದ್ದ. ಈ ಹ್ಯಾಕರ್ ಮಾಡಿರೋ ಪ್ರತಿಯೊಂದು ಕ್ರೈಮ್ ನಲ್ಲೂ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇರೋದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಶ್ರೀಕಿ ತನ್ನ ಹ್ಯಾಕಿಂಗ್ ಮೂಲಕ ಗಳಿಸಿದ ಅಕ್ರಮ ಹಣವನ್ನ ನಲಪಾಡ್ನಂತಹ ಪವರ್ಫುಲ್ ಜನರ ಸಪೋರ್ಟ್ ಇಂದ ಸೇಫ್ ಆಗಿ ಇಟ್ಟಿದ್ದ ಅನ್ನೋದು ತನಿಖಾಧಿಕಾರಿಗಳ ಅಭಿಪ್ರಾಯ. ಈ ಕೇಸ್ನಲ್ಲಿ ಶ್ರೀಕಿ ನೀಡಿದ ಹೇಳಿಕೆಗಳೇ ಈಗ ನಲಪಾಡ್ ಪಾಲಿಗೆ ಉರುಳಾಗಿ ಪರಿಣಮಿಸಿದೆ. ಅಧಿಕಾರಿಗಳು ಈಗ ಶ್ರೀಕಿ ಮತ್ತು ನಲಪಾಡ್ ನಡುವೆ ನಡೆದ ಚಾಟ್ಸ್ ಮತ್ತೆ ಮೀಟಿಂಗ್ಸ್ ಬಗ್ಗೆ ಡೀಟೇಲ್ಸ್ ಕಲೆ ಹಾಕ್ತಿದ್ದಾರೆ. ಈ ಹ್ಯಾಕರ್ ಬಳಿ ಇದ್ದ ಡಿಜಿಟಲ್ ಕೀಗಳು ಮತ್ತೆ ವ್ಯಾಲೆಟ್ ಪಾಸ್ವರ್ಡ್ ಗಳನ್ನ ಬಳಸಿಕೊಂಡು ಅಕ್ರಮ ಹಣ ವರ್ಗಾವಣೆ ನಡೆದಿದೆ. ಇಡೀ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿದ್ದ ಶ್ರೀಕಿಯ ಹ್ಯಾಕಿಂಗ್ ಜಾಲ ಈಗ ದೊಡ್ಡ ಮಟ್ಟದ ರಾಜಕೀಯ ಧ್ರುವೀಕರಣಕ್ಕೆ ಕಾರಣವಾಗಿದೆ.
ಸ್ನೇಹಿತರೆ, ಎನ್ಎ ಹ್ಯಾರಿಸ್ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಅವರ ಘೋಷಿತ ಆಸ್ತಿ ಮೌಲ್ಯವೇ 450 ಕೋಟಿಗೂ ಹೆಚ್ಚಿದೆ. ಇವರ ಫ್ಯಾಮಿಲಿ ಹೆಸರಲ್ಲಿ ನಲ್ಪಾಡ್ ಪೈಪ್ಸ್, ನಲ್ಪಾಡ್ ಎನರ್ಜಿ ಮತ್ತೆ ನಲ್ಪಾಡ್ ಇನ್ಫೋಟೆಕ್ ನಂತಹ ದೊಡ್ಡ ಬಿಸಿನೆಸ್ ಸಾಮ್ರಾಜ್ಯ ಇದೆ. ಬೆಂಗಳೂರಿನ ಪ್ರೈಮ್ ಏರಿಯಾಗಳಲ್ಲಿ ಇವರಿಗೆ ಸೇರಿದ ಐಷಾರಾಮಿ ಬಿಲ್ಡಿಂಗ್ಸ್ ಮತ್ತೆ ಮಲ್ಟಿ ಕ್ರೋರ್ ಅಪಾರ್ಟ್ಮೆಂಟ್ಗಳಿವೆ. ಶಾಂತಿನಗರ, ಮ್ಯೂಸಿಯಂ ರೋಡ್ ಮತ್ತೆ ಅಶೋಕ್ ನಗರಗಳಲ್ಲಿ ಇವರ ಒಡೆತನದ ಪ್ರಾಪರ್ಟೀಸ್ ವ್ಯಾಲ್ಯೂ 100 ಕೋಟಿ ದಾಟುತ್ತೆ. ಶೋಭಾ ಡೆವಲಪರ್ಸ್ ಮತ್ತೆ ಇನ್ನಿತರ ಬಿಗ್ ರಿಯಲ್ ಎಸ್ಟೇಟ್ ಕಂಪನಿಗಳ ಜೊತೆ ಇವರ ಫ್ಯಾಮಿಲಿಗೆ ವ್ಯವಹಾರಿಕ ಸಂಬಂಧ ಇರೋದು ಅನುಮಾನ ತರಿಸ್ತಿದೆ. ನಲಪಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರಲ್ಲಿ ದೊಡ್ಡ ವಿದ್ಯಾಸಂಸ್ಥೆಯನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ. ಹೋಟೆಲ್ ಬಿಸ್ನೆಸ್ ನಲ್ಲೂ ಕೂಡ ಇವರು ತುಂಬಾ ಆಕ್ಟಿವ್ ಆಗಿದ್ದು, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಹೋಟೆಲ್ ಇವರ ಫ್ಯಾಮಿಲಿಗೆ ಸೇರಿದ್ದು. ನಲಪಾಡ್ ಫೌಂಡೇಶನ್ ಹೆಸರಲ್ಲಿ ಕೂಡ ಇವರು ಚಾರಿಟಿ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಅದರ ಸೋರ್ಸ್ ಆಫ್ ಫಂಡ್ ಬಗ್ಗೆ ಈಗ ಸಂಶಯ ವ್ಯಕ್ತವಾಗಿದೆ. ಈ ಫ್ಯಾಮಿಲಿ ಬಳಿ ಇರೋ ಒಟ್ಟು ಆಸ್ತಿ ಈಗ ಸಾವಿರಾರು ಕೋಟಿ ರೂಪಾಯಿ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ. ಇಡಿ ಅಧಿಕಾರಿಗಳು ಇವತ್ತು ನಡೆಸಿರೋ ರೇಡ್ ನಲ್ಲಿ ಇವರ ಬೇನಾಮಿ ಆಸ್ತಿಗಳ ಬಗ್ಗೆ ಕೂಡ ಡಾಕ್ಯುಮೆಂಟ್ಸ್ ಕಲೆ ಹಾಕ್ತಾ ಇದ್ದಾರೆ. ಇವರ ಕಾರ್ ಕಲೆಕ್ಷನ್ ಕೂಡ ತುಂಬಾ ಕಾಸ್ಟ್ಲಿ ಆಗಿದ್ದು, ಪ್ರತಿಯೊಂದು ಕಾರ್ನ ಬೆಲೆ ಕೋಟಿಗಟ್ಟಲೆ ಇದೆ. ಇಷ್ಟೊಂದು ಕಡಿಮೆ ಟೈಮಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಪತ್ತು ಹೇಗೆ ಬಂತು ಅನ್ನೋದು ಈಗಿನ $1 ಮಿಲಿಯನ್ ಕ್ವೆಶ್ಚನ್ ಆಗಿದೆ. ವಿದೇಶಗಳಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಹೊರಬೀಳ್ತಾ ಇದೆ. ಸ್ನೇಹಿತರೆ, ಮೊಹಮ್ಮದ್ ನಲಪಾಡ್ ಅಂದ್ರೆ ಕೇವಲ ಈ ಬಿಟ್ಕಾಯಿನ್ ಸ್ಕ್ಯಾಮ್ ಮಾತ್ರ ಅಲ್ಲ, ಇವರ ಹಿಸ್ಟ್ರಿ ತುಂಬಾ ವಿವಾದಾತ್ಮಕವಾಗಿದೆ. 2018ರಲ್ಲಿ ಬೆಂಗಳೂರಿನ ಪ್ರಸಿದ್ಧ ಫರ್ಜಿ ಕೆಫೆಯಲ್ಲಿ ನಡೆದ ವಿದ್ವತ್ ಮೇಲಿನ ಹಲ್ಲೆ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿತ್ತು. ಆ ಕೇಸಲ್ಲಿ ನಲಪಾಡ್ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅಷ್ಟೇ ಅಲ್ಲದೆ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರತಿಭಟನೆ ಮಾಡಿ ಟ್ರೈನ್ ತಡೆದಿದ್ದ ಕೇಸ್ ಕೂಡ ಇವರ ಮೇಲೆ ಬುಕ್ ಆಗಿತ್ತು. ನಲಪಾಡ್ ಹ್ಯಾರಿಸ್ ಅವರ ಈ ವರ್ತನೆ ಮತ್ತೆ ಅಗ್ರೆಸಿವ್ ನೇಚರ್ ಶಾಸಕ ಹ್ಯಾರಿಸ್ ಅವರಿಗೆ ಆಗಾಗ ಮುಜುಗರವನ್ನ ತಂದಿತ್ತು. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೂ ಕೂಡ ಇವರು ಹಲವು ವಿವಾದಗಳಲ್ಲಿ ಸಿಲುಕಿಕೊಂಡಿದ್ರು. ಇತ್ತೀಚೆಗಷ್ಟೇ ಹೈಕೋರ್ಟ್ ಇವರ ಮೇಲಿದ್ದ ಕೆಲವು ರೈಲ್ವೆ ಕೇಸ್ಗಳನ್ನ ಕ್ವಾಶ್ ಮಾಡಿತ್ತು. ಆದ್ರೆ ಈ ಹೊಸ ಇಡಿ ರೇಡ್ ಈಗ ಬೆಂಕಿಯಂತೆ ಕರ್ನಾಟಕದಲ್ಲಿ ಹಬ್ಬಿದೆ. ಪ್ರಸ್ತುತ ಬೆಂಗಳೂರಲ್ಲಿ ನಡೀತಿರೋ ಇಡಿ ಇನ್ವೆಸ್ಟಿಗೇಷನ್ ತುಂಬಾ ಸೀಕ್ರೆಟಿವ್ ಆಗಿ ಮತ್ತೆ ಪ್ಲಾನ್ ಆಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಅಧಿಕಾರಿಗಳು ನಲಪಾಡ್ ಮನೆಯಲ್ಲೇ ಇದ್ದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಿಕ್ಕಿರೋ ಗೋಲ್ಡ್, ಕ್ಯಾಶ್ ಮತ್ತೆ ಪ್ರಾಪರ್ಟಿ ಪೇಪರ್ಸ್ ನ ವ್ಯಾಲ್ಯೂಯೇಷನ್ ಮಾಡೋಕೆ ಪ್ರತ್ಯೇಕ ಟೀಮ್ ಬಂದಿದೆ. ಡಿಜಿಟಲ್ ಲಾಕರ್ಸ್ ಮತ್ತೆ ಸರ್ವರ್ಗಳನ್ನ ಹ್ಯಾಕ್ ಮಾಡೋ ತಜ್ಞರು ಕೂಡ ಈ ಟೀಮ್ ನಲ್ಲಿ ಇರೋದು ವಿಶೇಷ. ಸ್ನೇಹಿತರೆ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪವರ್ ನಲ್ಲಿ ಇರೋದ್ರಿಂದ ನಲಪಾಡ್ ಫ್ಯಾಮಿಲಿಗೆ ದೊಡ್ಡ ಮಟ್ಟದ ಪೊಲಿಟಿಕಲ್ ಬ್ಯಾಕಿಂಗ್ ಸಿಗೋದು ಪಕ್ಕಾ ಅನ್ಸುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗ್ಲೂ ಪಾರ್ಟಿ ಲೀಡರ್ಸ್ ಕಷ್ಟದಲ್ಲಿದ್ದಾಗ ಅವರ ಬೆನ್ನಿಗೆ ನಿಲ್ಲೋ ವ್ಯಕ್ತಿ. ಮೊದಲಿಗೆ ಈ ಇಡಿ ರೇಡ್ ಅನ್ನೋದನ್ನ ಕೇಂದ್ರ ಸರ್ಕಾರದ ಪೊಲಿಟಿಕಲ್ ವೆಂಡೇಟಾ ಅಥವಾ ದ್ವೇಷದ ರಾಜಕಾರಣ ಅಂತ ಬಿಂಬಿಸಿ ಜನಾಭಿಪ್ರಾಯ ಮೂಡಿಸೋಕೆ ಪ್ಲಾನ್ ಮಾಡಬಹುದು. ರಾಜ್ಯ ಸರ್ಕಾರದ ಕಡೆಯಿಂದ ಈ ಕೇಸ್ಗೆ ಸಂಬಂಧಪಟ್ಟ ಹಳೆ ಫೈಲ್ಗಳನ್ನ ಮರುಪರಿಶೀಲನೆ ನಡೆಸಿ ಅದರಲ್ಲಿ ನಲಪಾಡ್ ಫ್ಯಾಮಿಲಿ ಪಾತ್ರ ಇಲ್ಲ ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ನಡೆಸಬಹುದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹ್ಯಾರಿಸ್ ಫ್ಯಾಮಿಲಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿರೋದ್ರಿಂದ ಅವರಿಗೆ ಲೀಗಲ್ ಅಡ್ವೈಸರ್ಸ್ ಮೂಲಕ ಸ್ಟ್ರಾಂಗ್ ಡಿಫೆನ್ಸ್ ರೆಡಿ ಮಾಡಿಕೊಡ್ಬೋದು. ಈ ಪ್ರಕರಣದ ತನಿಖೆ ಮಾಡ್ತಿರೋ ಲೋಕಲ್ ಪೊಲೀಸ್ ಏಜೆನ್ಸಿಗಳ ಮೇಲೆ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿ ಕೇಸ್ನ ತೀವ್ರತೆ ಕಡಿಮೆ ಮಾಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರದ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಚರ್ಚೆಗೆ ತಂದು ಇದು ಶಾಸಕರ ಕುಟುಂಬದ ಮೇಲೆ ನಡೀತಿರೋ ಅಟ್ಯಾಕ್ ಅಂತ ವಾದ ಮಂಡಿಸಬಹುದು. ಪಾರ್ಟಿ ವಕ್ತಾರರ ಮೂಲಕ ಟಿವಿ ಚರ್ಚೆಗಳಲ್ಲಿ ನಲಪಾಡ್ ಅವರನ್ನ ಸಪೋರ್ಟ್ ಮಾಡಿ ಕ್ಲೀನ್ ಇಮೇಜ್ ಬಿಲ್ಡ್ ಮಾಡೋಕೆ ಸರ್ಕಾರಿ ಯಂತ್ರಗಳನ್ನ ಬಳಸಬಹುದು. ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿರೋ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಈ ಕೇಸ್ನಿಂದ ನಲಪಾಡ್ ಫ್ಯಾಮಿಲಿಯನ್ನ ಹೇಗೆ ಸೇಫ್ ಮಾಡಬಹುದು ಅನ್ನೋ ಲಾಬಿ ನಡೆಸಬಹುದು. ಹ್ಯಾಕರ್ ಶ್ರೀಕಿ ನೀಡಿದ ಹೇಳಿಕೆಗಳನ್ನ ಕೌಂಟರ್ ಮಾಡೋಕೆ ಬೇಕಾದ ಎವಿಡೆನ್ಸ್ ರೆಡಿ ಮಾಡೋಕೆ ಲೀಗಲ್ ಎಕ್ಸ್ಪರ್ಟ್ ಟೀಮ್ ಅನ್ನ ಸರ್ಕಾರವೇ ನೇಮಿಸುವ ಚಾನ್ಸಸ್ ಕೂಡ ಇದೆ. ಒಂದು ವೇಳೆ ಈ ಕೇಸ್ನಲ್ಲಿ ನಲಪಾಡ್ ಅರೆಸ್ಟ್ ಆದ್ರೆ ಅದನ್ನು ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಕನ್ವರ್ಟ್ ಮಾಡಿ ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋದು ಡಿ.ಕೆ.ಎಸ್ ಅವರ ಸ್ಟೈಲ್ ಆಗಿರ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆಡಳಿತಾತ್ಮಕ ಅಧಿಕಾರ ಮತ್ತೆ ಪಾರ್ಟಿ ಸಂಘಟನೆ ಎರಡನ್ನು ಯೂಸ್ ಮಾಡಿ ನಲಪಾಡ್ ಫ್ಯಾಮಿಲಿಗೆ ರಕ್ಷಾ ಕವಚ ಕೊಡೋದು ಗ್ಯಾರಂಟಿ ಅನ್ಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.